ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೋಮೋ ಅಪ್ಲೋಡ್ ಆಗಿದೆ. ಈ ಒಂದು ಪ್ರೋಮೋದಲ್ಲಿ ನೋಡ್ತಾ ಇದ್ರೆ ಡಬಲ್ ಎಲಿಮಿನೇಷನ್ ಅಂತ ಒಂದು ಪ್ರ್ಯಾಂಕ್ ಎಲಿಮಿನೇಷನ್ ನಡೀತಾ ಇದೆ. ಸೊ ಪ್ರ್ಯಾಂಕ್ ಅಂತ ಅವ್ರೇನು ಹೇಳಿಲ್ಲ, ಬಟ್ ಸೊ ಆಲ್ರೆಡಿ ನಮಗೆ ಅಪ್ಡೇಟ್ ಇರುವಂಥದ್ದು ಏನು ಅಂತಂದರೆ ಧ್ರುವಂತ ಆ್ಯಂಡ್ ರಕ್ಷಿತಾ ಅವರಿಬ್ಬರನ್ನು ಕೂಡ ಸೊ ಅಲ್ಲಿ ನಮ್ಮ ಸೀಕ್ರೆಟ್ ರೂಮ್ಗೆ ಕಳಿಸಿದ್ದಾರೆ ಅಂತ ನಾನು ಬೆಳಿಗ್ಗೆ ಪ್ರೋಮೋ ರಿವ್ಯೂ ಅಲ್ಲಿ ಹೇಳಿದ್ದೆ ನಿಮಗೆ. ಸೊ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಆಗ್ತಿರೋವಂಥದ್ದು. ಸೊ ಇಲ್ಲಿ ರಜತ್ ಅವ್ರನ್ನ ಸೇವ್ ಮಾಡಿ ಸೊ ಇಲ್ಲಿ ನಮ್ಮ ಧ್ರುವಂತ ಆ್ಯಂಡ್ ರಕ್ಷಿತಾ ಅವ್ರನ್ನ ಇಲ್ಲಿ ಎವಿಕ್ಷನ್ ಅನ್ನೋ ರೀತಿಯಲ್ಲಿ ಸುದೀಪ್ ಸರ್ ಹೇಳ್ತಿದ್ದಾರೆ. ಸ್ಟಾರ್ಟಿಂಗಲ್ಲೇ ಅಲ್ಲಿ ಕ್ಯಾಪ್ಷನ್ ನೋಡ್ತಾ ಇದ್ರೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಇವರ ಡಬಲ್ ಎಲಿಮಿನೇಷನ್ ಅಲ್ಲಿ ಯಾರು ಔಟ್ ಆಗ್ತಾರೆ ಅನ್ನೋ ರೀತಿಯಲ್ಲಿ ಕ್ಯಾಪ್ಷನ್ ಹಾಕಿರುವಂಥದ್ದು. ಅದೇ ರೀತಿಯಲ್ಲಿ ಸುದೀಪ್ ಸರ್ ಡೈರೆಕ್ಟ್ ಆಗಿ ಹೇಳುವಂಥದ್ದು ಏನು ಅಂತಂದರೆ ಈ ವಾರ ಸರ್ಪ್ರೈಸ್ ಎವಿಕ್ಷನ್ ಇದೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಜೊತೆಗೆ ಸೊ ಅಲ್ಲಿ ಇಬ್ಬರು ಎಲಿಮಿನೇಟ್ ಆಗ್ತಾರೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಸೊ ಬಾಟಮ್ ಎಲಿಮಿನೇಷನ್ ಅಲ್ಲಿ ಬಂದು ನಿಂತ್ಕೊಂಡಿರುವಂಥದ್ದು ರಜತ್, ಧ್ರುವಂತ ಆ್ಯಂಡ್ ರಕ್ಷಿತಾ ಅವ್ರನ್ನ ತೊಗೊಂಡು ಬಂದಿದ್ದಾರೆ. ಅದರಲ್ಲಿ ಸೊ ರಜತ್ ಅವ್ರನ್ನ ಸೇಫ್ ಅಂತ ಹೇಳಿ ಸೊ ಇಲ್ಲಿ ನಮ್ಮ ಧ್ರುವಂತ ಆ್ಯಂಡ್ ರಕ್ಷಿತಾ ಅವ್ರನ್ನ ಇಲ್ಲಿ ಎವಿಕ್ಷನ್ ಅನ್ನೋ ರೀತಿಯಲ್ಲಿ ತೋರಿಸ್ತಾ ಇದ್ದಾರೆ. ಆ್ಯಂಡ್ 5 ನಿಮಿಷ ಕಾಲಾವಕಾಶ ಇದೆ ಅಂತಂದಾದ್ಮೇಲೆ ಸೊ ಅಲ್ಲಿ ರಕ್ಷಿತಾ ಆ್ಯಂಡ್ ಧ್ರುವಂತ್ ಅವರು ಸೊ ಮನೆಯಿಂದ ಆಚೆ ಬರ್ಲಿಕ್ಕೆ ರೆಡಿ ಆಗಿದ್ದಾರೆ. ಆ್ಯಂಡ್ ಅಲ್ಲಿ ಮಾಳು ಆಗಿರ್ಬೋದು, ಅಶ್ವಿನಿ ಆಗಿರ್ಬೋದು, ಸೊ ರಘು ಸೊ ಅವರೆಲ್ಲ ಬೇಜಾರು ಮಾಡ್ಕೊಂಡಿದ್ದಾರೆ. ಬಟ್ ಮಾಳು ಆ್ಯಂಡ್ ಅಶ್ವಿನಿ ಕಣ್ಣಲ್ಲಿ ನೀರು ಕಾಣಿಸ್ತಾ ಇದೆ. ಸೊ ಅಳ್ತಾ ಇದ್ದಾರೆ ಸ್ವಲ್ಪ ಎಲ್ಲೋ ಲೈಟಾಗಿ. ಆ್ಯಂಡ್ ರಘು ಕೂಡ ಅಲ್ಲಿ ಬಾಯ್ ಅಂತ ಹೇಳ್ತಿದ್ದಾರೆ ರಕ್ಷಿತಾಗೆ. ಬಟ್ ಅಲ್ಲಿ ರಕ್ಷಿತಾ ಆಚೆ ಹೋಗ್ಲಿಕ್ಕೆ ರೆಡಿ ಇಲ್ಲ ಅವಳು. ಮೇ ಬಿ ಅವಳಿಗೆ ಇನ್ನೂ ಇಲ್ಲ ಏನೋ ಪ್ರ್ಯಾಂಕ್ ಮಾಡ್ತಿದ್ದಾರೆ ಅನ್ನೋ ರೀತಿಯಲ್ಲೇ ಇರಬೇಕೇನೋ. ಆ್ಯಂಡ್ ಅವಳಿಗೆ ಕರೆಕ್ಟ್ ಆಗಿದೆ. ಬಟ್ ಆದರೂ ಕೂಡ ಅಲ್ಲಿ ಗೇಟ್ ಎಲ್ಲ ಓಪನ್ ಆಗಿದ್ದಾದ್ಮೇಲೆ ಅವಳಿಗೆ ಇನ್ನೂ ಸ್ವಲ್ಪ ಆಚೆ ಹೋದ್ಮೇಲೆ ಮತ್ತೆ ಬರ್ಲಿಕ್ಕೆ ಆಗೋದಿಲ್ಲ ಅಂತ. ಸೊ ಅಲ್ಲಿ ಧ್ರುವಂತ್ ಆಚೆ ಹೋದರೂ ಕೂಡ ಸೊ ಅಲ್ಲಿ ರಕ್ಷಿತಾ ಹೋಗ್ಲಿಕ್ಕೆ ರೆಡಿ ಇಲ್ಲ. ಸೊ ಅಲ್ಲಿ ಧ್ರುವಂತ್ ಮೇ ಬಿ ನೋ ಹಂಗೆಲ್ಲ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಏನೋ ಹೇಳಿದ್ರು ಅಂತ ಅನ್ಸುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ರಕ್ಷಿತಾ ಇಲ್ಲ ಆಚೆ ಹೋದರೆ ಮತ್ತೆ ಬರ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಸೊ ಅಲ್ಲಿ ಸ್ವಲ್ಪ ನಿಂತ್ಕೊತಾರೆ. ಮೇ ಬಿ ಅದಾದಮೇಲೆ ಅಗೇನ್ ತಿರ್ಗಾ ಆಚೆ ಹೋಗ್ತಾರೆ. ಹೋಗೋ ಟೈಮಲ್ಲೂ ಕೂಡ ಸ್ವಲ್ಪ ಎಲ್ಲರೂ ಕೂಡ ಬೇಜಾರು ಮಾಡ್ಕೊಂಡಿದ್ರು. ಆ್ಯಂಡ್ ಅವಳು ಕೂಡ ಬೇಜಾರು ಮಾಡ್ಕೊಂಡಿದ್ದು. ಒಟ್ಟಿನಲ್ಲಿ ಆಚೆ ಅಂತೂ ಬಂದಿದ್ದಾರೆ. ಸೊ ಸೀಕ್ರೆಟ್ ಟೀಮ್ ಅಂತ ಕನ್ಫರ್ಮ್ ಆಗ್ತಾ ಇದೆ. ಸೊ ಸೀಕ್ರೆಟ್ ಟೀಮಲ್ಲಿ ಹೇಗಿರ್ತಾರೆ ಆ್ಯಂಡ್ ಹೇಗೆ ಆಡ್ತಾರೆ, ಆಮೇಲೆ ಯಾವ್ಯಾವ ರೀತಿಯಲ್ಲಿ ಪ್ಲ್ಯಾನ್ಗಳನ್ನು ಮಾಡ್ಕೊಂಡಿದ್ದಾರೆ ಅನ್ನೋ ರೀತಿಯಲ್ಲಿ ನೋಡಬೇಕು ಬಿಗ್ ಬಾಸ್ ಟೀಮಿಂದ. ಸುಮ್ಮನೆ ಸೀಕ್ರೆಟ್ ರೂಮಲ್ಲಿ ತೊಗೊಂಡೋಗಿ ಸೊ ಬೋರಿಂಗ್ ಹೊಡೆಸಿದ್ರೆ ಎಲ್ಲೋ ಮೀನ್ಸ್ ಅದು ಸರಿ ಅಂತ ಅನ್ಸಲ್ಲ. ಸೊ ಅದಕ್ಕೋಸ್ಕರ ಏನೋ ಇಂಟ್ರೆಸ್ಟಿಂಗ್ ಆಗಿರೋಂಥದ್ದನ್ನ ಏನಾದರೂ ಕೊಡಬೇಕು ಅಂತ ಅನಿಸುತ್ತೆ ನನಗೆ. ಸೊ ನೋಡೋಣ ಯಾವ್ಯಾವ ರೀತಿಯಲ್ಲಿ ಸೀಕ್ರೆಟ್ ರೂಮಲ್ಲಿ ಈ ಸೀಕ್ರೆಟ್ ರೂಮ್ ಕಾನ್ಸೆಪ್ಟ್ ಈ ಒಂದು ಸೀಸನಲ್ಲಿ ವರ್ಕ್ ಆಗುತ್ತೆ ಅಂತ. ಸುಮಾರು ಸೀಸನ್ಗಳಾಗಿತ್ತು ಸೊ ಈ ಥರ ಸೀಕ್ರೆಟ್ ರೂಮ್ ಒಂದು ಮೀನ್ಸ್ ತೊಗೊಂಡು ಬಂದಿರೋವಂಥದ್ದು. ಸೊ ಇವಾಗ ತೊಗೊಂಡು ಬಂದಿರೋವಂಥದ್ದು ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಅದನ್ನು ಯಾವ ರೀತಿಯಲ್ಲಿ ಎಕ್ಸಿಕ್ಯೂಟ್ ಮಾಡ್ತಾರೆ ಅನ್ನೋಂಥದ್ದು ನೋಡಬೇಕು ಅನಿಸುತ್ತೆ. ಓಕೆ, ಸೊ ನಿಮ್ಗೇನು ಅನಿಸುತ್ತೆ ಸೊ ಈ ಒಂದು ಪ್ರ್ಯಾಂಕ್ ಎಲಿಮಿನೇಷನ್ ಬಗ್ಗೆ? ಅಥವಾ ಏನಾದರೂ ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಅಂತೇಳಿ ಇಬ್ಬರು ಎಲಿಮಿನೇಟೇ ಮಾಡ್ತಾರೆ ಅಂತ? ನನ್ನ ಪ್ರಕಾರ ಇಲ್ಲ. ಯಾಕಂದರೆ ರಕ್ಷಿತಾಗೆ ಸಖತ್ ಓಟಿದೆ. ಸೊ ಕೆಲವ್ರಿಗಿಂತ ಮುಂಚೆ ಎಲ್ಲ ಅಲ್ಲಿ ಔಟ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಪಕ್ಕ ಇದು ಪ್ರ್ಯಾಂಕ್ ಎಲಿಮಿನೇಷನ್. ಧ್ರುವಂತ ಹೋಗಿದ್ದಿದ್ರೆ ಮೇ ಬಿ ನಂಬೋದಾಗಿತ್ತೇನೋ. ಬಟ್ ರಕ್ಷಿತಾನ ಎಲಿಮಿನೇಟ್ ಮಾಡಿದ್ದಾರೆ ಅಂತಂದರೆ ಖಂಡಿತವಾಗ್ಲೂ ಇದು ಪಕ್ಕ ಏನಂತಂದರೆ ಇದು ಪ್ರ್ಯಾಂಕ್ ಆ್ಯಂಡ್ ಸೀಕ್ರೆಟ್ ರೂಮ್ ಅಂತಲೇ ಅನಿಸುತ್ತೆ. ಆಮೇಲೆ ಇನ್ನೊಂದು ಏನಂತಂದರೆ ಫಸ್ಟ್ ಆಫ್ ಆಲ್ ವೋಟಿಂಗೇ ಓಪನ್ ಇರಲಿಲ್ವಲ್ಲ. ಸೊ ಅದಕ್ಕೋಸ್ಕರ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಸೊ ಇದು ಪ್ರ್ಯಾಂಕ್ ಎಲಿಮಿನೇಷನ್ ಆ್ಯಂಡ್ ಅವರಿಬ್ಬರನ್ನ ಸೀಕ್ರೆಟ್ ರೂಮಿಗೆ ತೊಗೊಂಡು ಹೋಗಿದ್ದಾರೆ ಅಂತ. ಓಕೆ, ಸೊ ಆ್ಯಂಡ್ ಇದು ಸೆಕೆಂಡ್ ಟೈಮ್ ಅಂತ ಅನಿಸುತ್ತೆ. ಸೊ ಇಲ್ಲಿ ರಕ್ಷಿತಾ ಅವ್ರನ್ನ ಸೀಕ್ರೆಟ್ ರೂಮಲ್ಲಿ ತೊಗೊಂಡೋಗಿರ್ತಿರೋವಂಥದ್ದು. ಸೊ ಸೀಕ್ರೆಟ್ ರೂಮ್ ಅಂತ ಅಂದ ತಕ್ಷಣ ಅಲ್ಲಿ ನಮಗೆ ತೋರಿಸಿರಲಿಲ್ಲ ಫಸ್ಟ್ ರಕ್ಷಿತಾ ಅವ್ರನ್ನ. ಸೊ ಈ ಸಾರಿ ನಮಗೂ ಮೇ ಬಿ ತೋರಿಸ್ತಾರೆ ಅಂತ ಅನಿಸುತ್ತೆ. ಸೀಕ್ರೆಟ್ ರೂಮಲ್ಲಿ ಏನೇನು ನಡೆಯುತ್ತೆ ಸೊ ಅದನ್ನು ಕೂಡ ಟೆಲಿಕಾಸ್ಟ್ ಮಾಡಬಹುದು ಅಂತ ಅನಿಸುತ್ತೆ. ನೋಡೋಣ ಏನೇನು ಆಗುತ್ತೆ ಅಂತ. ಓಕೆ, ಸೊ ನನಗನ್ಸಿರೋದನ್ನ ವಿಡಿಯೋದಲ್ಲಿ ಹಂಚ್ಕೊಂಡಿದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್ ಬಾಯ್.